ಕೆಂಪಿ ಹಂಗಲ್ಲ ಕೆಂಪಿ. ನೀನೇನು ಹೇಳ್ಬೇಡ. ನಾವಿಷ್ಟು ಕಷ್ಟಪಟ್ಟು ವಿಡಿಯೋಸ್ ಮಾಡ್ತಿದ್ರು ಲೈಕ್ ಶೇರ್ ಸಬ್ಸ್ಕ್ರೈಬರ್ಸ್ ಬರ್ತಾನೆ ಇಲ್ಲ. ನಿನ್ ಜೊತೆ ವಿಡಿಯೋಸ್ ಮಾಡ್ತಿರೋದಕ್ಕೆ ನಮ್ಮ ಅಮ್ಮನ ಹತ್ರ ನನ್ ಮರ್ಯಾದೆ ಎಲ್ಲ ಹೋಗ್ತಿದೆ. ನಿನ್ ಜೊತೆ ಬ್ರೇಕಪ್. ಕೆಂಪಿ ನೋಡ್ರಿ, ಕೆಂಪಿ ನಾನು ಒಂದಾಗ್ಬೇಕಂದ್ರೆ ನಮ್ಮ ವಿಡಿಯೋಸ್ ನ ಲೈಕ್ ಮಾಡ್ರಿ, ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡ್ರಿ, ಕಮೆಂಟ್ ಹಾಕ್ರಿ. ಹಂಗ ನಮ್ ಫಿಲ್ಮಿ ಮೋಜಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೈಡಿಗಿರೋ ಗಂಟೆ ಮಾತ್ರ ಹೊಡೆಯೋದು ಮರಿಬೇಡ್ರಿ. ಏನಾಗಿದೆ ಕೆಂಪ್ಯ? ಹಂಗ್ ಕೇಳ್ತಿದ್ಯಾ? ಅವ್ನ್ ದೊಡ್ಡ ಲೋಫರ್ ನನ್ ಮಗ, ಫ್ರಾಡ್ ನನ್ ಮಗ. ಅವ್ನ್ ಹೇಳಿದ್ ಏನ್ ಆಗಲ್ಲ. ನೀನ್ ಅಂತ ಕೆಲ್ಸ ಮಾತ್ರ ಮಾಡಕ್ ಹೋಗ್ಬೇಡ ಕೆಂಪಿ. ಹೌದಾ? ಆಲ್ರೆಡಿ ನಮ್ಮ ಆಂಟಿ ಅವನ ಹತ್ರ ಜ್ಯೋತಿಷ್ಯ ಹೇಳ್ಸ್ಕೊಳಕ್ಕೆ ಹೋಗಿದ್ದಾರೆ. ಅವನ್ ಬಗ್ಗೆ ನಾನ್ ಮೊದ್ಲೇ ನಿನ್ನ ಹತ್ರ ಕೇಳ್ಬೇಕಿತ್ತು. ಅಯ್ಯೋ ಕೆಂಪ್ಯ, ನಾನ್ ನಿನ್ನ ಮೊದ್ಲೇ ಕೇಳ್ಬೇಕಿತ್ತು. ಈಗ ಕಳ್ಳಸ್ವಾಮೀಜಿ ನಮ್ಮ ಆಂಟಿ ಹತ್ರ ಎಷ್ಟು ಕದಿತಾನೋ ಏನೋ. ನಿಮ್ಮ ಆಂಟಿನ ಕದಕ್ಕೆ ಅವಳು ಏನಾದ್ರು ದೊರಸಾನಿನ ದೊಡ್ಡ ಮಂತ್ರಸಾನಿ ಅವಳು. ಹೌದು, ನಿಮ್ಮ ಆಂಟಿ ಸ್ಟಾರ್ಟಿಗೆ ಎಷ್ಟೊತ್ತಾಗೈತಿ? ಆಲ್ಮೋಸ್ಟ್ ರೀಚ್ ಆಗಿರ್ತಾರೆ. ಸರಿ ತಗ ಕೆಂಪಿ, ನಾನ್ ನಿನ್ಗೆ ಆಮೇಲೆ ಮಾಡ್ತೀನಿ. ಇನ್ನೊಂದ್ ಸ್ವಲ್ಪ ಹೊತ್ತು ಮಾತಾಡು ಕೆಂಪ್ಯ. ಅರ್ಜೆಂಟಾಗಿ ಪಾನಿ ಬಿಡ್ರ. ಓಕೆ ಓಕೆ ಬಾಯ್. ಲೇ ಪ್ರಕಾಶ, ಓಡೋಗ ಡೋರ್ ಮುಚ್ಚಲೆ. ಬರ್ಬೇಕಾಗಿದ್ ಭಕ್ತಾದಿಗಳು ಇನ್ನೂ ಬಾಳ ಮಂದಿ ಅದಾರ ಸ್ವಾಮಿ. ಹುಂಡಿನೂ ಇವತ್ತಿನ್ನೂ ಅರ್ಧನೂ ತುಂಬಿಲ್ಲ. ಭಕ್ತರು ಬಂದ್ರ ನಡಿತೈತ್ಲೆ, ದೊಡ್ಡ ಶುದ್ರ ಶಕ್ತಿ ಬರಾಕತೈತ್ಲೆ. ಮುಚ್ಚಿಬಿಡ್ಲೆ. ಶುದ್ರ ಶಕ್ತಿ ಬರ್ತಿದ್ದೇನಾ? ಹೌದ್ಲೆ, ಹೋಗಿ ಜಲ್ದಿ ಮುಚ್ಚಿಬಿಡ್ಲೆ. ಶುದ್ರ ಶಕ್ತಿ ಅಂದ್ರೆ ಏನ್ ಸ್ವಾಮಿ? ಅದರಿಂದ ನಮ್ಗೆ ಏನಾದ್ರೂ ಅಪಾಯ ಇದೆನಾ? ಲೇ ಇನ್ನೊಂದು ಮಾತಾಡಿ ಅಂದ್ರೆ ನೀನು ದೊಡ್ಡ ಆಪರೇಷನ್ ಮಾಡಿಬಿಡ್ತನ. ಮೊದಲು ಹೋಗಿ ಮುಚ್ಚಲೆ. ಸರಿ ತಗರೆ ಸ್ವಾಮಿ. ಸ್ವಾಮಿ ಏನಿವತ್ತು ಈ ನಮನೆ ಸಿಟ್ಟಾಗತ್ತಾರ? ಸ್ವಾಮಿ ಸ್ವಾಮಿ, ನಾನು ನಿಮ್ಮ ಭಕ್ತಾದಿ ಸ್ವಾಮಿ, ಬಾಗಿಲ ತೆರೀರಿ. ಯಪ್ಪೋ ಲೇ ಪ್ರಕಾಶ, ಏನ್ಲೇ ಬಾಗಿಲ ಮುರಂಗದಳ? ನಿಮ್ಮ ಭಕ್ತಾದಿ ಸ್ವಾಮಿ, ಬರ್ಲಿ ಬಿಡಿ. ಲೇ ಕರೆವೇಳ್ಳೆ, ನಾನು ಹೋಗ್ಬಿಟ್ರ ನೀನ್ ನನ್ನ ಪ್ಲೇಸಿಗೆ ಬರಕ್ ಟ್ರೈ ಮಾಡಕತ್ತಿಯಲ್ಲ. ಅಯ್ಯೋ ಎಷ್ಟು ದೊಡ್ಡ ಮಾತು ಸ್ವಾಮಿ. ನಿಮ್ಮ ವಿದ್ಯಾನ ನಾನು ಎಲ್ಲ ಅಭ್ಯಾಸಿಸಿದ ಮೇಲೆನೆ ನಾನು ಆ ಪೀಠದ ಮೇಲೆ ಆಸೀನನಾಗ್ತೀನಿ ಸ್ವಾಮಿ. ಕನ್ನಡದಾಗ ಮಾತಾಡ್ತಾ ಇಲ್ಲೇ, ಅರ್ಥ ಆಗವಲ್ತ. ಸ್ವಾಮಿ ಸ್ವಾಮಿ, ಬಾಗಿಲ ತೆರೀರಿ ಸ್ವಾಮಿ. ಹಾ ಲೇ ಪ್ರಕಾಶ, ಒಂದ್ ಕೆಲ್ಸ ಮಾಡೋಣ, ಆ ಪದ್ರಿ ಹಾಕ್ಬಿಡು. ಇವತ್ ನಂದು ಕುಳ್ಳು ಜಪ ಅಂತ ಹೇಳ. ಕುಳ್ಳ ಜಪಾನ ಅಂದ್ರೆ ಏನ್ ಸ್ವಾಮಿ? ಅಂದ್ರ ನಾನು ಯಾರನ್ನೂ ನೋಡ್ಬಾರ್ದು ಅಂತ ಹೇಳ. ಬಂದಿರೋ ಭಕ್ತಾದಿಗಳಿಗೆ ಸುಳ್ಳು ಹೇಳೋ ಅಂತ ಅವಶ್ಯಕತೆ ಏನಿದೆ ಸ್ವಾಮಿ? ಲೇ ಕ್ವಶನ್ ಬ್ಯಾಂಕ್ ಹೇಳಿದ್ದು ಮಾಡ, ಇಲ್ಲಂದ್ರ ಕೆಲಸದಿಂದ ಕಿತ್ತಿ ಹಾಕಿ ನೋಡ. ಹಾ ಆಯ್ತು ಸ್ವಾಮಿ. ನಿನ್ನವನು ಬಾಗಿಲ ಮುರಿದ್ಬಿಟ್ಟಾಳ. ಪದ್ರಿ ಹಾಕ್ಲೆ ಜಲ್ದಿ. ಸ್ವಾಮಿ ಸ್ವಾಮಿ, ಅಲ್ಲೇ ನಿಂತ್ಕೋ. ಎಲ್ಲಿದ್ದೀರಾ ಸ್ವಾಮಿ? ಪದ್ರಿಯಿಂದ ಅದರ ತಡೀರಿ, ಬರಕತ್ತೀನಿ. ಹೋಗ್ಬಾರ್ದು. ಎದಕ್ ಹೋಗ್ಬಾರ್ದು? ಇವತ್ತು ಸ್ವಾಮೀಜಿ ಅವರು ಕುಳ್ಳ ಜಪದಾಗ ಅದಾರ. ಅಂದ್ರ ಕಣ್ಣು ಕಿತ್ತಿ ಸೈಡಿಗೆ ಇಡ್ತಾರ? ಕಣ್ಣು ಕಿತ್ತಿ ಸೈಡಿಗೆ ಇಡೋದಲ್ಲ, ಸ್ವಾಮೀಜಿ ಯಾರನ್ನೂ ನೋಡ್ಬಾರ್ದು. ಅಯ್ಯೋ ಅಯ್ಯೋ ದೇವರೇ. ಏನ್ಲೇ ಪ್ರಕಾಶ, ಏನಾದ್ರು ಮಾಡಿ ಅನ? ಎದಕ್ಕಂಗ್ ಚೀರಾಕತ್ತಾಳ? ಅಯ್ಯೋ ಪಾಪ ಪಾಪ ಸ್ವಾಮಿ, ನಾನೇನು ಮಾಡಿಲ್ಲ. ಏನ್ ತಾಯಿ, ಯಾಕೆ ಅಳ್ತಿದೀಯಾ? ಸ್ವಾಮೀಜಿ ಹತ್ರ ನನ್ನ ಕಷ್ಟ ಸಂಕಷ್ಟಗಳನ್ನು ಹೇಳ್ಕೋಬೇಕು ಅನ್ಕೊಂಡಿದ್ದೆ, ಆದ್ರೆ ಸ್ವಾಮೀಜಿ ಅವರ ದರ್ಶನ ಪಡ್ಕೊಳ್ಳೋ ಭಾಗ್ಯನೂ ನನಗಿಲ್ಲ. ನನ್ನ ಪಾಪದ ಜೀವನ ಇಷ್ಟೇ ಇಷ್ಟೇ ಇಷ್ಟೇ. ಸ್ವಾಮಿ ತಲೆ ಹೊಡ್ಕೊಂಡ್ ಸತ್ತೋಗಂಗದಾಳ. ಹಾ, ಅದು ಬೆಟರ್ ಆಪ್ಷನ್. ಕಂಟಿನ್ಯೂ ಮಾಡಂತ ಹೇಳ. ನಿನಗೆ ಎಂತ ಸಮಸ್ಯೆ ಇದ್ರು ಈ ಪದರೆ ಹಿಂದ್ಗಡೆಯಿಂದ ಸ್ವಾಮೀಜಿಗೆ ಹೇಳುತ್ತಾಯಿ. ಅದು ಎಂತ ದೊಡ್ಡ ಸಮಸ್ಯೆನೇ ಇದ್ರು ಸ್ವಾಮೀಜಿ ಅದಕ್ಕೆ ಪರಿಷ್ಕಾರ ಕೊಡ್ತಾರೆ. ನಿನ್ನ ಮನಸ್ಸಿನಲ್ಲಿ ಕೆಂಪ್ಯ ಸ್ವಾಮೀಜಿ ಅವರನ್ನ ಸ್ಮರಿಸಿಕೊಂಡರೆ ಸಾಕು, ನಿನ್ನ ಸಮಸ್ಯೆಗಳಿಗೆ ಪರಿಷ್ಕಾರ ಸಿಗುತ್ತೆ. ಲೇ ಗಬ್ಬು ನನ್ನ ಮಗನ, ಆಕಿನ ಮ್ಯಾನೇಜ್ ಮಾಡಿ ಕಳ್ಸೋದ್ ಬಿಟ್ಟು ಮೋಟಿವೇಶನ್ ಕೊಡಕತ್ತೀಯನ್ಲೇ. ಅವಳ ಸಮಸ್ಯೆ ಹೇಳ್ಕೊಂಡ್ರ ನೆಕ್ಸ್ಟ್ ಮಿನಿಟ್ ನಾವ್ ಸಾಯ್ತೀವನ ಅನ್ಸಕತೈತಿ. ಸರಿ ಸರಿ, ನಾಳೆ ಬಾ ತಾಯಿ. ಅಯ್ಯೋ ಅಯ್ಯೋ ಅಯ್ಯೋ. ಲೇ ಏನಾಗೈತ್ಲೇ? ತಲೆ ನೆಲಕ್ಕೆ ಹಾಕ್ಯಂಡು ಹೊಡ್ಕಣ ಕತ್ಬಿಟ್ಟಾಳ ಸ್ವಾಮಿ. ಶಾಂತಿಸು ತಾಯಿ, ಶಾಂತಿಸು. ನಿನ್ನ ಸಮಸ್ಯೆ ಏನು ಅಂತ ಹೇಳು, ನಾನು ಪರಿಷ್ಕಾರ ಕೊಡ್ತೀನಿ. ಒಂಚೂರು ನೀರ್ ಕೊಡ್ತೀರಾ? ತಗೋ ತಾಯಿ. ಬಾಟಲ್ ಸರಿ ಆಗಲ್ಲ, ಬಕೀಟಿಲೆ ತಗೊಂಬನ್ನಿ. ಬಕೀಟಿಲೆ ಎದಕ್ ತಾಯಿ? ಕುಡಿಯೋಕೆ. ಹೀಗೆ ಮನುಷ್ಯನ ಮಾನ್ಸ್ಟಾರ ಕುಡ್ದು ಕುಡ್ದು ಸಮುದ್ರದಾಗಿರೋ ನೀರೆಲ್ಲ ಖಾಲಿ ಮಾಡಂಗದಳ. ನನ್ನ ಪ್ರಾಬ್ಲಮ್ ಏನಂದ್ರ ಸ್ವಾಮಿ? ತಡಿ ತಾಯಿ, ನಿನ್ನ ಪ್ರಾಬ್ಲಮ್ ನ ಹೇಳೋಕು ಮುಂಚೆ ಗುರುದಕ್ಷಿಣೆಯಾಗಿ ಎಷ್ಟೊಕ್ಕಷ್ಟು ಹುಂಡಿಯಲ್ಲಿ ಹಾಕು. ಎಷ್ಟೋ ಕಷ್ಟ ಏನ್ ಸ್ವಾಮಿ? ನನ್ ಫೋನ್ ಅಂದ್ಬಿಟ್ಟು ನಾನು ಹ್ಯಾಂಡ್ ಬ್ಯಾಗ್ ನೇ ಹಾಕ್ತೀನಿ. ಹ್ಯಾಂಡ್ ಬ್ಯಾಗ್ ಎಲ್ಲ ಎಷ್ಟೈತಿ? 10 ರೂಪಾಯಿ. ಏಳ ಜಿಮ್ ಹೇಳ. 1 ವರ್ಷದ ಕೆಳಗಡೆ ನನ್ ಗಂಡ ಸತ್ತೋದ ಸ್ವಾಮಿ. ಮತ್ತೆ ಬೀದರ್ಗೆ ಹೋಗಿ ಏನಂದೆ? ನಾನಾ ನಿಮ್ ಜೊತೆ ಯಾವಾಗ ಹೇಳಿದೀನಿ ಸ್ವಾಮಿ? ನಾನು ಯಾರು? ಕೆಂಪ್ಯ ಸ್ವಾಮೀಜಿ. ನನಗೆ ಎಲ್ಲ ಗೊತ್ತಾಗುತ್ತೆ. ಹಂಗೆಂಗ್ ಗೊತ್ತಾಯ್ತು ಸ್ವಾಮಿ? ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಲೇ, ನಿನಗ್ ಗೊತ್ತಿಲ್ಲ ತಗ.
ಓಹೋ ನನ್ ಗಂಡ ಹೆಂಗ್ ಸತ್ತೋದ ಅಂದ್ರೆ ಅರ್ಥ ಆಯ್ತು, ನಿನ್ನ ಗಂಡಂದು ಮರ್ಡರ್ ಕೇಸ್. ಹಾ ಸ್ವಾಮಿ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಹೇಳಿದಿನಲ್ಲ, ಕೆಂಪ್ಯ ಸ್ವಾಮೀಜಿ ಇಲ್ಲಿ. ಅಂದ್ರೆ ನಿಮ್ಗೆಲ್ಲ ಗೊತ್ತಾಗಿರುತ್ತೆ ಅಲ್ವಾ? ನನಗೆ ನಿನ್ನ ಪಾಸ್ಟ್ ಅಂಡ್ ಫ್ಯೂಚರ್ ಎಲ್ಲ ಗೊತ್ತು. ಆದ್ರೆ ಅದು ನಿನ್ನ ಬಾಯಿಯಿಂದ ಹೇಳಿದ್ರೇನೆ ನಿನ್ನ ಸಮಸ್ಯೆಗೆ ಪರಿಷ್ಕಾರ ಸಿಗುತ್ತೆ. ಹೇಳು, ಮರ್ಡರ್ ಹೆಂಗಾಗಿದೆ? ಅವತ್ತು ಅಮಾವಾಸ್ಯದ ದಿನ ನನ್ ಗಂಡ ನಾನು ಮಂಚದ ಮೇಲೆ ಮಲಗಿದ್ವಿ. ಅಮಾವಾಸ್ಯೆ ಅಂದ್ರೆ ಗೊತ್ತಲ್ವಾ, ಒಂದು ಎಲೆನೂ ಅಳ್ಗಾಡೋದಿಲ್ಲ, ದೀರ್ಘ ಕತ್ತಲು, ನಿಶ್ಶಬ್ದವಾದ ವಾತಾವರಣ. ನಾನು ಅವಾಗ್ಲೇ ಒಳ್ಳೆ ನಿದ್ರೆಗೆ ಜಾರಿದ್ದೆ. ತಡಿ, ಇದ್ರಲ್ಲಿ 18+ ಕಂಟೆಂಟ್ ಏನು ಇಲ್ಲಲ್ವಾ? ಏನು ಕೇಳಿದ ಮೇಲೆ ನೀವೇ ಹೇಳಿ. ಸರಿ ತಗ, ಹೇಳ. ಅವಾಗ ನೆಟ್ಟಗ ಮಲ್ಕೊಂಡಿದ್ದ ನನ್ ಗಂಡ ನನ್ ಕಡೆ ತಿರುಗಿ ಮಕ್ಕಂಡ. ಒಂದ್ ಕಡೆಯಿಂದ ಒಂದೇ ಗುಡುಗು ಮಿಂಚಿನ ಶಬ್ದ. ಬೇಸಿಗೆ ಕಾಲದಲ್ಲಿ ಗುಡುಗು ಮಿಂಚಿನ ಶಬ್ದ ಏನಪ್ಪಾ ಅಂತ ಎದ್ದು ನೋಡಿದ್ರೆ ಅದು ನನ್ನ ಗಂಡನ ಗೊರಕೆ ಶಬ್ದ. ಕೇಳೋಕೆ ಆಗಿಲ್ಲ ಅನ್ಕೊಳ್ಳಿ. ಅವಾಗ ನನಗೆ ಸಿಟ್ಟು ಬಂದು ನಮ್ಮ ಅಪಾರ್ಟ್ಮೆಂಟ್ ಮುಂದೆ ಇರೋ ಸೈಜ್ಗಳನ್ನ ತಗೊಂಡ್ಬಂದು ನನ್ ಗಂಡನ ಮುಖಕ್ಕೆ ಅಡ್ಡ ಇಟ್ಟಿದ್ದೆ ಅಷ್ಟೇ ಸ್ವಾಮಿ. ನನ್ ಗಂಡ ಸತ್ತೋದ. ಮುಖಕ್ಕೆ ಅಡ್ಡ ಇಟ್ರೆ ಸತ್ತೋದ್ನ? ಅಂದ್ರೆ ಒಂಚೂರು ಗಟ್ಟಿಯಾಗಿ ಒತ್ತಿಡ್ಕೊಂಡಿದ್ದೆ ತಗೋರಿ. ಓ ನಿನ್ನವನು, ಇವಳ ಗಂಡನ ಮರ್ಡರ್ ಮಾಡ್ಯಾಳಂದ್ರ ನನ್ನಾದ್ರ ಮಟನ್ ಕೈಮಾ ಮಾಡಿ ಬಿಟ್ಬಿಡ್ತಾಳ. ಇಷ್ಟ ದಿನ ನನ್ನ ಗಂಡ ಬೀದರ್ಗೆ ಹೋಗ್ಯಾನ ಅಂತ ಹೇಳ್ಕೊಂತ ಅಡ್ಡಾಡಕೈತಿಯಲ್ಲ, ಮಾಡ್ತೀನಿ ತಡಿ ನಿನಗೆ. ಮತ್ತ ಆ ಬಾಡಿನ ಏನ್ ಮಾಡಿ? ನಮಗೆ ಎಚ್ ಓಣ್ಯಾಗ ಇನ್ನೊಂದು ಮನೆ ಐತಿ ಸ್ವಾಮಿ. ಅಲ್ಲಿ ತುಳಸಿ ಗಿಡದ ತೆಳಗ ಹೂತಾಕಿನಿ. ದಿನ ಆ ತುಳಸಿ ಗಿಡದಲ್ಲ ನನ್ನ ಗಂಡನ್ ನೋಡ್ಕೊಂತ ಪೂಜೆ ಮಾಡಕತ್ತೀನಿ ಸ್ವಾಮಿ. ನೀನು ದೊಡ್ಡ ಪತಿವ್ರತೆ ತಾಯಿ. ಥ್ಯಾಂಕ್ ಯು ಸ್ವಾಮಿ. ನಮ್ಮ ಓಣ್ಯಾಗನು ಎಲ್ಲ ಅದೇ ಅಂತಾರ. ಲೇ ಪ್ರಕಾಶ, ಪದರಿ ತೆಗಿಲೆ. ಬ್ಯಾಡ ಅಂದಿರಲ್ಲ ಸ್ವಾಮಿ. ಈಗ ತಗಿ ಅನ್ನಕತ್ತೀನಲ್ಲ, ತೆಗಿ. ಲೇ ಕೆಂಪ್ಯ, ನೀನಿಲ್ಲದಿಯಲ್ಲೇ? ಓಹೋ, ಅಲ್ಲಿಂದ ಒದ್ದು ಓಡಿಸಿದ್ರೆ ಇಲ್ಲಿಗೆ ಬಂದು ಸ್ವಾಮೀಜಿ ವೇಷ ಧರಿಸಿ ಜನಗಳನ್ನು ಮೋಸ ಮಾಡಕತ್ತೀಯಾ? ತಡಿಲೆ, ಎಲ್ಲರಿಗೂ ಹೇಳಿ ನಿನ್ನ ಮತ್ತೆ ಓದಿಸ್ತೀನಿ. ಹಾ ಹೋಗಿ ಹೇಳ. ಅವಾಗ ನಾನೇ ಹೇಳ್ತೀನಿ ನಿನ್ ಗಂಡನ ಮ್ಯಾಟರ್. ಅವಾಗ ಜನ ಬಂದು ಕೊಡ್ತಾರ ನಿನಗೆ ಪತಿವ್ರತೆ ಅವಾರ್ಡ್. ಸ್ವಾಮಿ ಏನಂತಿದ್ದಾಳಿ ಆಂಟಿ? ಕೆಂಪ್ಯ ಏನು ಮ್ಯಾಟರ್ ಏನು? ಲೇ, ನೀನ್ ನಡಿಲಿ ಹೊರಗ. ನಾನೆದಕ್ ಹೋಗ್ತೀನಿ ಸ್ವಾಮಿ? ಈ ಮ್ಯಾಟರ್ ಏನಂತ ನನಗೆ ಗೊತ್ತಾಗ್ಬೇಕು. ಹೇ ಪ್ರಕಾಶ್, ಆರ್ ಯು ರೆಡಿ ಫಾರ್ ದೊಡ್ಡ ಆಪರೇಷನ್? ಬ್ಯಾಡ ತಗೋರಿ ಸ್ವಾಮಿ, ಹೋಗ್ತೀನಿ. ಇವಾಗ ಹೇಳಮ್ಮ ಪತಿವ್ರತೆ, ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ಕೆಂಪ್ಯ, ದಯವಿಟ್ಟು ಈ ಮ್ಯಾಟರ್ ಯಾರಿಗೂ ಹೇಳ್ಬೇಡ. ಮೇನ್ಲಿ ಆ ಕೆಂಪಿಗೆ ಮಾತ್ರ ಹೇಳ್ಬೇಡ. ನನ್ಗೆ ಯಾಕೋ ಹೇಳ್ಬೇಕು ಅನ್ಸ್ತಿದ್ಯಲ್ವಾ? ಪ್ಲೀಸ್ ಕೆಂಪ್ಯ. ಏನಂದಿ ಹಂಗೆ? ನಿನ್ ಕೈ ಮುರಿದೋಗ್ಲಿ, ನಿನ್ ಕಾಲ್ ಕಳ್ದೋಗ್ಲಿ, ನಿನ್ ತಲೆ ಹೊಡೆದೋಗ್ಲಿ. ಇಲ್ಲಿ ಇವಾಗ ಸಾರಿ ಕೆಂಪ್ಯ, ನನ್ನ ಕ್ಷಮಿಸು. ನಿನ್ನ ಕ್ಷಮಿಸಬೇಕು ಅಂದ್ರೆ ನನ್ಗೆ ನೀನು ಒಂದು ಕೆಲ್ಸ ಮಾಡಿ ಕೊಡ್ಬೇಕು. ನಿನಗ್ ನಾನು ಯಾವ ಕೆಲ್ಸನೂ ಮಾಡಲ್ಲ. ಸರಿ ತಗಂಗಾರ, ನಿನ್ ಗಂಡನ ಮ್ಯಾಟ್ರ್ ಗುಪ್ತವಾಗಿ ಬೇವರ್ಸಿ ಚಾನಲ್ ಕೊಡ್ತೀನಿ. ಅವನ್ ಗೊತ್ತಲ್ಲ, ಎಷ್ಟೆದ್ದಿಷ್ಟ ಮಾಡಿ ಹೇಳ್ತಾನ. ಓಕೆನಾ? ಸರಿ ತಗ, ಏನ್ ಮಾಡ್ಬೇಕಂತ ಹೇಳು. ಕೆಂಪಿಗೂ ನನ್ಗೂ ಮದುವೆ ಮಾಡ್ಬೇಕು. ನನ್ನ ಕಡೆಯಿಂದ ದೊಡ್ಡ ವ್ಯಕ್ತಿಯಾಗಿ ನೀನೇ ನಿಂತ್ಕೊಂಡು ಅವ್ರ ಅಮ್ಮನ್ನ ಒಪ್ಪಿಸ್ಬೇಕು. ಲೇ ಕೆಂಪಿ ಬಂಗಾರಲೇ, ನಿನ್ನಂತವನ ಕೈಯಲ್ಲಿ ಅವಳ ಜೀವನ ಬಿದ್ದು ನಾಶ ಆಗ್ಬಾರ್ದು. ಮತ್ ನಿನ್ ಗಂಡ ನಿನ್ ಕಲ್ ತೆಳಗ್ ಬಿದ್ದು ಹೋಗಿಲ್ಲ ನನ್ ಮ್ಯಾಕ. ನಿನ್ ಕೂಡ ಕಂಪೇರ್ ಮಾಡ್ಕೊಂಡ್ರ ನಾನು 100% ಬೆಟರ. ಅಷ್ಟೊಂದು ಜೋರಾಗಿ ಮಾತಾಡ್ಬೇಡ, ಮತ್ತೆ ಯಾರಾದ್ರೂ ಕೇಳಿಸ್ಕೊಳ್ತಾರೆ. ಸರಿ ತಗೋ, ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು. The number you are calling is currently switched off. Please try later. ನೋಡ್ರಿ, ನೀವು ನಮ್ಮ ವಿಡಿಯೋಸ್ಗೆ ಲೈಕು, ಶೇರು, ಕಮೆಂಟು ಹಾಕಿ, ಹಂಗೆ ನಮ್ಮ ಫಿಲ್ಮಿ ಮೋಜಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಂಪಿನ ನನ್ನ ಒಂದು ಮಾಡ್ರಿ.